ಪರಿಸರಕ್ಕೆ ಹಾನಿಯಾಗುವಂತಹ ಸರ್ಕಾರ ನಡೆಸುತ್ತಿರುವ ಕಾವೇರಿ ಆರತಿ ಕಾರ್ಯಕ್ರಮ ಬೇಕಿತ್ತ? ನಮಸ್ಕಾರ ವೀಕ್ಷಕರೇ. 1882ರಲ್ಲಿ ಕರ್ನಲ್ ರಿಚರ್ಡ್ ಸ್ಯಾಂಕಿ ನಿರ್ಮಿಸಿದ 15 ಹೆಕ್ಟೇರ್ ಕೃತಕ ಸರೋವರವಾದ ಸ್ಯಾಂಕಿ ಟ್ಯಾಂಕ್ ಮೂಲತಃ 1876ರಿಂದ 78ರ ಮಹಾಕ್ಷಾಮದ ನಂತರ ಬೆಂಗಳೂರಿನ ನೀರಿನ ಪೂರೈಕೆ ಅಗತ್ಯಗಳನ್ನು ಪೂರೈಸಲು ನಿರ್ಮಿಸಲಾಯಿತು. ಇದರ ಐತಿಹಾಸಿಕ ಮಹತ್ವ ಮತ್ತು ಗಂಧದ ಕೋಟಿ ಕೆರೆ ಎಂಬ ಹಿಂದಿನ ಬಳಕೆಯ ಹೊರತಾಗಿಯೂ ಟ್ಯಾಂಕ್ ಈಗ ತೀವ್ರ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ. ಬಹು ಪ್ರವೇಶ ಬಿಂದುಗಳಿಂದ ಒಳಚರಂಡಿ ಮಾಲಿನ್ಯ, ಮುಚ್ಚಿ ಹೋಗಿರುವ ಚರಂಡಿಗಳು ಮತ್ತು ಸೋರುವ ಕೊಳವೆಗಳು, ಹೆಚ್ಚಿದ ಜೈವಿಕ ಆಮ್ಲಜನಕದ ಬೇಡಿಕೆ, ಏರುಪೇರಾಗುವ ನೀರಿನ ಗುಣಮಟ್ಟದ ನಿಯಂತ್ರಕಗಳು ಮತ್ತು ಜಲಚರ ಜೀವ ವೈವಿಧ್ಯದ ಕುಸಿತಕ್ಕೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿಗಳು ಮತ್ತು ತಜ್ಞರು ಗುರುತಿಸಿದ ಈ ಸಮಸ್ಯೆಗಳು ಈ ಪ್ರಮುಖ ನಗರ ಜಲಮೂಲದ ಉಳಿವಿಗೆ ಅಪಾಯವನ್ನುಂಟು ಮಾಡುತ್ತವೆ. ಸರ್ಕಾರವು ಸ್ಯಾಂಕಿ ಟ್ಯಾಂಕ್ನಲ್ಲಿ ಭವ್ಯವಾದ ಕಾವೇರಿ ಆರತಿ ನಡೆಸುವ ಯೋಜನೆಯು ವಿವಾದವನ್ನು ಹುಟ್ಟುಹಾಕಿದೆ. ಜಲ ಸಂರಕ್ಷಣೆಯನ್ನು ಉತ್ತೇಜಿಸಲು ಮತ್ತು ಕಾವೇರಿ ನದಿಗೆ ಕೃತಜ್ಞತೆ ಸಲ್ಲಿಸಲು ಉದ್ದೇಶಿಸಿದ್ದರೂ ಪರಿಸರ ಕಾಳಜಿಗಳಿಂದಾಗಿ ಈ ಕಾರ್ಯಕ್ರಮವು ಟೀಕೆಗೆ ಗುರಿಯಾಗಿದೆ. ವ್ಯಾಪಕ ಸಿದ್ಧತೆಗಳು, ಸಂಭಾವ್ಯ ತಾತ್ಕಾಲಿಕ ನಿರ್ಮಾಣಗಳು ಮತ್ತು ಜೋರಾದ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ದೊಡ್ಡ ಪ್ರಮಾಣದ ಸಭೆಗಳು ಟ್ಯಾಂಕ್ನ ಸೂಕ್ಷ್ಮ ಪರಿಸರ ವ್ಯವಸ್ಥೆಗೆ, ವಿಶೇಷವಾಗಿ ಅದರ ಪಕ್ಷಿಗಳಿಗೆ ತೊಂದರೆ ಉಂಟು ಮಾಡಬಹುದೆಂದು ಸ್ಥಳೀಯರು ವಾದಿಸುತ್ತಾರೆ. ಹೆಚ್ಚುವರಿಯಾಗಿ ಟ್ಯಾಂಕ್ನ ಬಫರ್ ವಲಯದೊಳಗಿನ ಚಟುವಟಿಕೆಗಳಿಗೆ ಸಂಬಂಧಿಸಿದ ನಿಯಮಗಳ ಸಂಭಾವ್ಯ ಉಲ್ಲಂಘನೆಗಳ ಬಗ್ಗೆ ಕಾಳಜಿಗಳಿವೆ. ಆದ್ದರಿಂದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭಾವನೆಗಳನ್ನು ನಗರ ಸರೋವರದ ಪರಿಸರವನ್ನು ರಕ್ಷಿಸುವ ಅಗತ್ಯದೊಂದಿಗೆ ಸಮತೋಲನಗೊಳಿಸುವತ್ತ ಗಮನಹರಿಸಿ ಅಂತಹ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮೊದಲು ಪರಿಸರ ತಜ್ಞರು ಮತ್ತು ಸ್ಥಳೀಯ ಸಮುದಾಯದವರೊಂದಿಗೆ ಸಮಾಲೋಚಿಸಿ ಪರಿಸರದ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಯೋಚಿಸಬೇಕು. ಸಾಧ್ಯವಾದರೆ ಸಣ್ಣ ಪ್ರಮಾಣದ ಪರಿಸರ ಸ್ನೇಹಿ ಆಚರಣೆಗಳನ್ನು ಆಯೋಜಿಸುವುದು ಸೂಕ್ತ. ಸರ್ಕಾರ ಮಾಡುತ್ತಿರುವ ಈ ಕಾರ್ಯಕ್ರಮ ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.